ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ತುಂಬಾ ದಿನ ಆಯ್ತು ವ್ಲಾಗ್ಸ್ ಅದು ಅಪ್ಲೋಡ್ ಮಾಡಕ್ ಆಗಿಲ್ಲ, ಟೈಮ್ ಇರ್ಲಿಲ್ಲ. ಸೊ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇದ್ದೆ. ಸೊ ಹಾಗೆ ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡೆ, ಶ್ರೀ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ. ಸೊ ತುಂಬಾ ದಿನ ಆಗಿತ್ತು ಕದ್ರಿ ಟೆಂಪಲ್ಗೆ ಹೋಗೋಕೆ ಆಗಿರ್ಲಿಲ್ಲ. ಸೊ ಇವತ್ತು ಫ್ರೀ ಇರೋದ್ರಿಂದ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಬೆಳಿಗ್ಗೆ ಮಳೆ ಬರ್ತಿರ್ಲಿಲ್ಲ, ಸ್ವಲ್ಪ ಬಿಸಿಲಿದೆ. ಸೊ ಇದಕ್ಕೆ ಇರ್ಲಿಲ್ಲ, ನಾವು ಟೆಂಪಲ್ ರೀಚ್ ಆಗ್ಬೇಕಂತ. ಯಾಕಂದ್ರೆ ಬೈಕಲ್ಲಿ ಇಲ್ಲ ಅಂದ್ರೆ ಹೋಗಕ್ ಕಷ್ಟ ಆಗುತ್ತೆ ಮಳೆ ಬಂದ್ರೆ. ಸೊ ನನ್ನ ಫ್ರೆಂಡ್ಸ್ ಆಲ್ರೆಡಿ ಅಲ್ಲಿ ಬರ್ತಾರೆ ಡೈರೆಕ್ಟ್ ಆಗಿ. ಸೊ ನಾವು ಹೋಗ್ಬೇಕು ಇವಾಗ. ಲೆಟ್ಸ್ ಗೋ. ನನ್ನ ಮನೆಯಿಂದ ದೇವಸ್ಥಾನಕ್ಕೆ ಹೊರಟೆ. ಆ್ಯಕ್ಚುಲಿ ಈ ಕದ್ರಿ ದೇವಸ್ಥಾನ ನಮ್ಮ ಮಂಗಳೂರಿನ ಹೃದಯ ಭಾಗದಲ್ಲಿದೆ. ಇದು ಆ್ಯಕ್ಚುಲಿ ಬರೀ ದೇವಸ್ಥಾನ ಅಲ್ಲ, ಅಸಂಖ್ಯಾತ ಭಕ್ತರನ್ನು ಹೊಂದಿರುವ 1000 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇರುವಂಥ ಅತ್ಯಂತ ಶಕ್ತಿಯುತವಾದ ದಿವ್ಯ ಕ್ಷೇತ್ರ ಅಂತ ಹೇಳ್ಬೋದು. ಆ್ಯಕ್ಚುಲಿ ನನಗಂತೂ ಈ ದೇವಸ್ಥಾನಕ್ಕೆ ಹೋದ್ರೇ ಒಂಥರ ಮನಸ್ಸಿಗೆ ನೆಮ್ಮದಿ. ಇವತ್ತಂತೂ ತುಂಬ ಜನ ಇದ್ದರು, ಪಾರ್ಕಿಂಗ್ ಅಂತೂ ಫುಲ್ ಆಗಿಬಿಟ್ಟಿತ್ತು. ಹಾಗೆ ಈ ಮಲ್ಲಿಗೆ ಹೂವಿದೊಂದು ಕತೆ ಇದೆ. ಆ್ಯಕ್ಚುಲಿ ಇದೇ ಥರದ ಮಲ್ಲಿಗೆ ಹೂ ಬೇಕಿತ್ತು ನಂಗೆ, ಬಟ್ ದೇವಸ್ಥಾನದ ಹತ್ರ ಎಲ್ಲೂ ಸಿಗ್ತಿರ್ಲಿಲ್ಲ ಈ ಥರದ್ದು. ಮತ್ತೆ ಫ್ಲವರ್ ಮಾರ್ಕೆಟಲ್ಲಿ ಹೋಗಿ ಅಲ್ಲಿಂದ ತೊಗೊಂಡು ಬಂದಿರೋದು. ಯಾಕಂದರೆ ಟ್ರೆಡಿಷ್ನಲ್ ಆಗಿ ನಾವು ರೆಡಿಯಾಗಿದ್ದೀವಿ ಅಂದಾಗ ಒಂದು ಟ್ರೆಡಿಷ್ನಲ್ ಲುಕ್ ಇರಬೇಕಲ್ವ, ಮಲ್ಲಿಗೆ ಹೂವೆಲ್ಲ ಇದ್ದರೆ ಚೆಂದ. ಮತ್ತೆ ಅಲ್ಲಿಂದ ದರ್ಶನಕ್ಕೆ ಹೋದ್ವಿ. ಇವತ್ತಂತೂ ಎಷ್ಟು ರಶ್ ಇತ್ತು ಅಂದರೆ ಫುಲ್ ಜನ ಇದ್ರು, ವೀಕೆಂಡ್ ಆಗಿರೋದ್ರಿಂದ. ಇಲ್ಲಿ ನಾವು ಸ್ವಾಮಿ ಮಂಜುನಾಥನ ಜೊತೆ ಮಹಾಗಣಪತಿ ಮತ್ತು ದುರ್ಗಾ ಪರಮೇಶ್ವರಿ ಅಮ್ಮನವ್ರನ್ನ ಕೂಡ ನೋಡ್ಬೋದು. ಆ್ಯಕ್ಚುಲಿ ಅದೆಲ್ಲ ದರ್ಶನ ಮುಗಿಸಿ ಮತ್ತೆ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಇರುವ 7 ತೀರ್ಥಗಳನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಸದಾಕಾಲ ತುಂಬಿರುವ ಅತಿ ಪವಿತ್ರವಾದ ತೀರ್ಥಗಳು. ಇಲ್ಲಿ ವರ್ಷದ 365 ದಿನನೂ ಗೋಮುಖದಿಂದ ಹರಿದು ಬರುವ ಕಾಶಿಯ ಭಗೀರಥಿ ತೀರ್ಥ ಇಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ಈ ತೀರ್ಥನ ನಾವೇ ತಗೊಂಡೋಗಿ ಮೇಲೆ ನಮ್ಮ ಕೈಯಾರೆ ಶಿವನ ಅಭಿಷೇಕ ಕೂಡ ಮಾಡ್ಬೋದು. ಹಾಗೆ ಇದೇ ದೇವಸ್ಥಾನದ ಆವರಣದಲ್ಲಿ ಆಂಜನೇಯ ದೇವಸ್ಥಾನವೂ ಇದೆ. ಇದು ಅತ್ಯಂತ ಪ್ರಸಿದ್ಧ ಸ್ಥಳವಾಗಿದೆ. ಶ್ರೀ ಹನುಮಂತನ ಆಶೀರ್ವಾದ ಪಡೆಯಲು ಪ್ರಮುಖವಾದ ಯಾತ್ರಾ ಸ್ಥಳವಾಗಿದೆ. ಇಲ್ಲಿಂದ ಹೀಗೆ ಸ್ಟೆಪ್ಸ್ನಲ್ಲಿ ನಡ್ಕೊಂಡು ಹೋದ್ರೆ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಕೂಡ ಹೋಗ್ಬೋದು. ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರು ಕೂಡ ಈ ದೇವಾಲಯಕ್ಕೂ ಕೂಡ ಭೇಟಿ ನೀಡಿ ದರ್ಶನ ಪಡೆಯುತ್ತಾರೆ. ಈ ಬೆಟ್ಟದ ಮೇಲಿಂದ ಮಂಗಳೂರಿನ ಸುಂದರವಾದ ದೃಶ್ಯ ಕೂಡ ಕಾಣಿಸುತ್ತೆ. ಇದು ತುಂಬಾ ಖುಷಿ ಆಗುತ್ತೆ. ನೀವು ಮಂಗಳೂರಿಗೆ ಬಂದ್ರೆ ಕದ್ರಿ ಮಂಜುನಾಥ ದೇವಸ್ಥಾನ ಜೊತೆಗೆ ಕಾಲಭೈರೇಶ್ವರ ಟೆಂಪಲ್ಗೂ ಬನ್ನಿ. ಫೈನಲಿ ದರ್ಶನ ಎಲ್ಲ ಮುಗೀತು. ಅದೇ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿ ಮತ್ತೆ ಅಲ್ಲೇ ದೇವಸ್ಥಾನದ ಹತ್ರ ಸ್ವಲ್ಪ ಫೋಟೋಸು ವಿಡಿಯೋಸು ಎಲ್ಲ ತಕ್ಕೊಂಡ್ವಿ. ಸೊ ಅಲ್ಲೊಂಥರ ಚೆನ್ನಾಗಿ ಬರ್ತಿತ್ತು ಫೋಟೋಸ್ ವಿಡಿಯೋಸ್. ಹಾಗೆ ಅಲ್ಲಿಂದ ಊಟಕ್ಕೆ ಅಂತ ಬಂದ್ವಿ. ಊಟದ ಕ್ಯೂ ನೋಡ್ಬಿಟ್ಟು ಫುಲ್ ಶಾಕ್ ಆಯ್ತು. ಯಾಕಂದರೆ ಅಷ್ಟು ಜನ, ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ನಿಂತಿದ್ದೀವಿ ಅನಿಸುತ್ತೆ. ಫೈನಲಿ ಊಟದ ಹತ್ರ ಬಂದ್ವಿ. ಫುಲ್ಲು ರಶ್ ಇತ್ತು. ಊಟ ಮಾಡಿ ಮತ್ತೆ ಅಲ್ಲಿಂದ ಹೊರಟ್ವಿ. ಅಲ್ಲಿ ಬಿಸಿಲಿಗೆ ಫಸ್ಟ್ ಹೋಗಿದ್ದೆ ನಾವು ಸೋಡಾ ಮಜ್ಜಿಗೆ ಕುಡಿಯೋಣ ಅಂತ ಹೋದ್ವಿ, ಮಜ್ಜಿಗೆ ಇರಲಿಲ್ಲ. ಸೊ ಹಾಗೆ ಸೋಡಾ ಕುಡಿದ್ವಿ. ನನಗೆ ಕಫ್ ಇದೆ ಅನ್ನೋದು ಮರ್ತೋಯ್ತು. ಯಾಕಂದರೆ ಆ ಬಿಸಿಲಿಗೆ ಒಮ್ಮೆ ಕುಡಿದ್ಬಿಡೋಣ ಅಂತ ಅನಿಸ್ತಾ ಇತ್ತು. ತುಂಬ ಬಿಸಿಲಿತ್ತು, ಆಗ್ತಾನೆ ಇರಲಿಲ್ಲ. ಮತ್ತೆ ಅಲ್ಲಿಂದ ಸೀದಾ ಮನೆ ಕಡೆ ಹೊರಟ್ವಿ. ಫೈನಲಿ ಮನೆಗೆ ಬಂದೆ, ರೀಚ್ ಆದೆ. ಫುಲ್ಲು ಬಿಸಿಲು ಯಾವ ಥರ ಇದೆ ಅಂದರೆ ಸುಟ್ಟೋಗ್ತೀವೇನೋ ಅಂತ ಫೀಲ್ ಆಗ್ತಾ ಇತ್ತು. ಫುಲ್ ಟಯರ್ಡ್ ಆಗಿದೆ. ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು. ಒಂದು ಖುಷಿ ಅಂದರೆ ತುಂಬ ದಿನ ಆಗಿತ್ತು ಕದ್ರಿ ದೇವಸ್ಥಾನಕ್ಕೆ ಹೋಗದೆ. ಅಲ್ಲಿ ಹೋದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸು ಮತ್ತು ಒಂಥರ ಮನಸ್ಸಿಗೆ ನೆಮ್ಮದಿ. ಫೈನಲಿ ಇವತ್ತು ತುಂಬ ಖುಷಿ ಆಯಿತು.